ಬಾರ್ಲ ಪಾಪ, ನೀನು ಬರ್ತೀಯಲ್ಲ ಗೌಡ್ರ ತವ ಮಾತಾಡೋದಕ್ಕೆ. ಹೇಳ್ ಬರೋನ್ಕಂಡು ಬಾ. ಅದಕ್ಕೇನಂತೆ ಭಯ ಪಡೋದೇನಿಲ್ಲ. ಇರೋದನ್ನ ಹೇಳೋಣ. ನಮ್ಮ ಆಸ್ತಿ ಏನಾಯ್ತು ನಮ್ಮ ಪಾಲಿಗೆ ಬಂದ್ಬಿಡ್ಬೇಕು ಅಷ್ಟೇ. ಹೇಳ್ಬಿಟ್ರೆ ಆಯ್ತು, ಬಾ ಹೋಗೋಣ. ಏನು ಹೆದರ್ಕೊಳ್ಳೋದೇನಿಲ್ಲ. ಅಯ್ಯೋ ಅಪ್ಪ, ನೋಡಲಿ, ನಾನು ಯಾರಿಗೂ ಹೆದರ್ಕೊಳ್ಳಲ್ಲ ಕಣಪ್ಪ. ನಾನು ಯಾಕಪ್ಪ ಹೆದರ್ಕೊಳ್ಳಲಿ? ಹ್ಞೂ ಹ್ಞೂ ಅವರೆಲ್ಲರೂ ಒಂದು, ನಾನು ಒಬ್ಬನೇ ಒಂದು. ಆದರೂ ನಾನು ತಲೆ ಕೆಡಿಸ್ಕೊಳಲ್ಲ ಕಣಪ್ಪ. ನಾನು ಯಾರಿಗೂ ಭಯ ಪಡಲ್ಲ ಕಣಪ್ಪ. ಹ್ಞೂ ನನಗೆ ನಿಮ್ಮ ಆಶೀರ್ವಾದ ಐತೆ. ನಾನು ಯಾರಿಗೂ ಕೂಡ ಹೆದರ್ಕೊಳ್ಳಲ್ಲ ಕಣಪ್ಪ. ನನಗೇನಾಗಬೇಕಾಯ್ತೆ ಅವ್ರಿಗೆ ಕಟ್ಕೊಂಡು. ಹ್ಞೂ ಹ್ಞೂ ಬಾ ಹೋಗೋಣ. ಅದಕ್ಕೇನಂತೆ, ಇರೋದನ್ನ ವಿಚಾರನ ಹೇಳೋಣ ಗೌಡ್ರ ಮುಂದೆ. ಅದಕ್ಕೇನಂತೆ ನೋಡಪ್ಪ, ನೋಡು ಅಲ್ಲೇ ಬರ್ತಿದ್ದಾರೆ ನಿಮ್ಮ ಅಣ್ಣಂದ್ರುಗಳು ಇಬ್ರು. ನಾಟಕ ಮಾಡ್ಕೊಂಡು ಬರ್ತಿದ್ದಾರೆ. ಹ್ಞೂ ಅದು ಇದು ನಾಟಕಗಳು ಮಾತಾಡ್ಕೊಂಡು. ಪಾಪ ಬೇಡ ಕಣಪ್ಪ, ಆಸ್ತಿ ಎಲ್ಲ ಬೇರೆದು ಮಾಡ್ಕೊಳೋದು ಬೇಡ ಕಣಪ್ಪ, ಆಡ್ಕೊಳ್ತಾರೆ ಕಣಪ್ಪ ಅಂತ ನಾಟಕದ ಮಾತೆಲ್ಲ ಮಾತಾಡ್ತಾರೆ. ಅವ್ರ ಮಾತು ನೀನು ಏನು ಕೇಳಕ್ಕೆ ಹೋಗ್ಬೇಡ, ಅವ್ರ ಮಾತು ಏನು ನಂಬಕ್ಕೆ ಹೋಗ್ಬೇಡ. ನನಗೆ ಬೇಕು ಅಂದರೆ ನನಗೆ ಆಸ್ತಿಲಿ ಪಾಲು ಬೇಕು ಅಂತ ನೀನು ಹಠ ಮಾಡ್ಕೊಂಡು ನಿಂತ್ಕೊಂಬಿಡಪ್ಪ ಅಷ್ಟೇ. ಅವರು ಸಲ ನಿನಗೆ ಉಪಾಯದಿಂದ ಮಾತಾಡ್ಬಿಟ್ರೆ ನೀನು ಅವ್ರದ್ದು ಮಾತೆಲ್ಲ ಕೇಳ್ಬಿಡ್ತೀಯ ಅಂದ್ಕೊಂಡ್ಬಿಟ್ಟಿದ್ದಾರೆ. ನೋಡಲಿ ಹೆಂಗೆ ಬರ್ತಿದಾರಂತ ಅಣ್ಣ ತಮ್ಮ ಇಬ್ರು. ನನಗೆ ಗೊತ್ತಿತ್ತು ಬರ್ತಾರಂತ, ನನಗೆ ಚೆನ್ನಾಗಿ ಗೊತ್ತಿತ್ತು. ಸುಮ್ಕಿರ್ಲ ಪಾಪ, ನೀನು ಯಾಕೆ ಹೆದರ್ಕೊಳ್ತೀಯ? ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅವ್ರು 1000 ಹೇಳಿ, ಅವ್ರು 1000 ಹೇಳಿದ್ರು ನಾನಂತೂ ಯಾರ ಮಾತು ಕೇಳಲ್ಲ ಬಿಡು. ನನಗೇನು, ನನಗೆ ಆಸ್ತಿಲಿ ಪಾಲು ಬೇಕಂದ್ರೆ ಬೇಕು ಅಷ್ಟೇ. ಕಂಡೀಷನಾಗಿ ಹೇಳ್ಬಿಡ್ತೀನಿ. ಇನ್ನೇನು ಗೌಡ್ರಮ್ಮಂತ ಹೋಗ್ಬಿಡ್ತಿದ್ನಲ್ಲ, ಅನ್ಯ ಹೋಗಿ ಬಂದ್ರಲ್ಲ ಇವರು. ಬಂದರೆ ಏನಾಯ್ತು ಬಿಡು, ತಲೆ ಕೆಡಿಸ್ಕೊಳಲ್ಲ. ನನಗೇನು, ನನ್ನ ಆಸ್ತಿ ಏನಾಯ್ತು ಅದನ್ನು ಕೊಟ್ಬಿಡ್ಲಿ. ಲೇ ಲೇ ಪಾಪ ಬೋರಣ್ಣ, ಇದ್ಯಾಕಲ್ಲ? ಏನ ನಿಮ್ಮ ಅಣ್ಣನ ಮುಂದೆ ರಂಗಪ್ಪನ ಮುಂದೆ ಏನೇನೋ ಮಾತಾಡದಂತೆ? ಯಾಕಲ್ಲ ಬೋರಣ್ಣ, ಏನಾಯ್ತಾ? ಏನೋ ಸಮಸ್ಯೆ ನಿನಗೆ? ಏನು ತೊಂದರೆ ಆಯ್ತಪ್ಪ? ಯಾರಾದ್ರೂ ಏನಾರ ಹೇಳ್ಕೊಟ್ರೇನೋ ಬೋರಣ್ಣ? ಇವ್ರ ಮಾತು ಕೇಳ್ಬೇಡ ಕಣೋ, ನನ್ನ ಮಾತು ಕೇಳು ಬೋರಣ್ಣ. ಕಷ್ಟ ಸುಖದಲ್ಲಿ ಅಣ್ಣ ತಮ್ಮದ್ರುಗಳೇ ಆಗ್ಬೇಕು ಕಣೋ. ಮೊದಲು ನಾನು ಅಣ್ಣ ತಮ್ಮದ್ರುಗಳಿಗೆಲ್ಲ ದೂರ ಮಾಡ್ಕೊಂಬಿಟ್ಟು ಭಾಳ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ. ನೋಡ್ಲಿ ಒಂದೇ ಒಂದು ಮಾತಿಗೆ ಅರ್ಧ ಗಂಟೆಯಲ್ಲಿ ಬೇಕಾದ್ರೆ ಸಂಬಂಧನ ಮುರ್ಕೊಂಡ್ಬಿಡ್ಬೋದು ಕಣೋ, ಅಣ್ಣ ತಮ್ಮದ್ರ ಸಂಬಾರನ. ಆದ್ರೆ ನೋಡ್ಲಿ, ತಿರ್ಗಾ ಒಂದಾಗದೈತೆ ನೋಡು, ಒಂದಾಗದಲ್ಲ, ಅನುಭವಿಸ್ತೀವ ನೋಡು. ಏನಿದ್ರು ಅಣ್ಣ ತಮ್ಮದ್ರುಗಳಿದ್ರೆ ಧೈರ್ಯ ಬೇರೆ ಕಣೋ. ನನ್ನ ಮಾತು ಕೇಳು, ದುಡ್ಕಿ ಮಾತಾಡ್ಬೇಡ ಬೋರಣ್ಣ. ಸುಮ್ಕಿರು, ಸಮಾಧಾನದಿಂದ ಇರು. ನಿನಗೆ ಏನ್ ತೊಂದರೆ ಆಗೈತಿ ಹೇಳಪ್ಪ? ಏನ್ ತೊಂದರೆ ಆಯ್ತಂತ ಹಿಂಗ ಆಡ್ತಿದ್ದಿಲ್ಲ ಬೋರಣ್ಣ ನೀನು? ಯಾರ ಮಾತು ಕೇಳ್ಬೇಡ ಕಣೋ. ನೋಡಲಿ ಅಣ್ಣ, ನಾನೇನು ಚಿಕ್ಕ ಹುಡುಗ ಅಲ್ಲ. ನಾನೇನು ಏನೋ ಸ್ಕೂಲಿಗೆ ಹೋಗೋ ಮಗ ಅಲ್ಲ. ಬೇರೆಯವ್ರ ಮಾತು ಕೇಳ್ಕೊಂಡಿಲ್ಲ ಕೇಳ್ಕೊಳೋದಕ್ಕೆ, ಸರಿನಾ? ನನಗೆ ಬುದ್ಧಿ ಭಗವಂತ ಕೊಟ್ಟಿದ್ದಾನೆ, ಆಯ್ತಾ? ನನಗೂ ವಯಸ್ಸಾಗೈತೆ. ನಾನು ನಿಮ್ಗಿಂತ ವಯಸ್ಸಿನಲ್ಲಿ ಕಿರಿಯೋನಿರ್ಬೋದು. ನನಗೂ ಅನುಭವ ಆಗ್ಬಿಟ್ಟೈತೆ. ಯಾರ್ಯಾರು ಏನು ಎತ್ತ ಅಂತ ತಿಳ್ಕೊಳ್ಳೋ ಅಷ್ಟು ಒಂದು ಸ್ವಲ್ಪ ಬುದ್ಧಿನಾದರೂ ಐತೆ. ನೀವು ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡು ಇರೋಕ್ಕಾಗಲ್ಲ ಕಣ ನನಗೆ, ಆಯ್ತಾ? ಹೇಳೋದು ಅರ್ಥ ಮಾಡ್ಕೊಳ್ರಿ ನೀವು. ಪದೇ ನನಗೆ ಸುಮ್ಮನೆ ತಲೆ ತಿಂತಿರ್ಬೇಡ್ರಿ, ಆಯ್ತಾ? ನೀವು ಹೇಳೋದೆಲ್ಲ ಮಾತು ಕೇಳ್ಕೊಂಡು ಇರೋಕ್ಕಾಗಲ್ಲ ನನಗೆ, ಆಯ್ತಾ? ನನಗೇನಾಯ್ತು, ನನ್ನ ಆಸ್ತಿಲಿ ಪಾಲು ಕೊಟ್ಬಿಡ್ರಿ ನೀವು. ಸುಮ್ಮನೆ ಯಾಕೆ ಈ ರೀತಿ ಎಲ್ಲ ನನಗೆ ಸುಮ್ಮನೆ ಹಿಂಸೆ ಮಾಡ್ತಿದ್ದೀರಲ್ಲ? ನಿಮ್ಮ ಹತ್ರ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಕಣ, ಆಯ್ತಾ? ನೀವು ಭಾಳ ಮೋಸ ಮಾಡಿಬಿಟ್ಟಿದ್ದೀರ ನನಗೆ ಏನು ಗೊತ್ತಾಗಲ್ಲ ಅಂತ ಎಲ್ಲರೂ ಸೇರ್ಕೊಂಬಿಟ್ಟು ಭಾಳ ಅಂದರೆ ಭಾಳ ಮೋಸ ಮಾಡಿಬಿಟ್ಟಿದ್ದೀರಾ. ಒಂದೊಂದಾಗಿ ಹೇಳ್ಕೊಂಬಂದ್ರೆ ಬೇಕಾದಷ್ಟು ಮೋಸ ಮಾಡಿದ್ದೀರಾ ನೀವು. ನನಗೆ ನಿಮ್ಮ ಮೇಲೆ ಪ್ರೀತಿ ಅನ್ನೋದೇ ಇಲ್ಲ ಈಗ. ಅಷ್ಟು ಬೇಜಾರಾಗ್ಬಿಟ್ಟೈತೆ. ಸುಮ್ಕೆ ನನಗೆ ತಲೆ ತಿನ್ಬೇಡ್ರಿ, ನನಗೆ ಆಸ್ತಿಲಿ ಪಾಲು ಕೊಟ್ಬಿಡ್ರಿ ಅಷ್ಟೇ. ಲೇ ಬೋರಣ್ಣ, ನೀನೆಲ್ಲ ಹಿಂಗೆಲ್ಲ ಮಾತಾಡ್ತಿರೋದು? ನಾನಂತೂ ಕನ್ಸು ಮನ್ಸಲ್ಲೂ ಊಹಿಸ್ಕೊಂಡಿರಲ್ಲ ಕಳ್ಳ, ಈ ರೀತಿ ಎಲ್ಲ ಬದಲಾಗ್ತೀಯ ಅಂತ. ನಿನ್ಗೇನೆಲ್ಲ ಆಗೈತೆ ಬೋರಣ್ಣ? ಲೇ, ಏನ್ ಮೋಸ ಮಾಡಿದೀವೋ ನಾವು? ಅಂತದ್ ಏನೋ ಮಾಡಿದೀವಿ ನಿನಗ್ ಬಿಟ್ಟು ಏನಾರ ಮಾಡಿದೀವೇನೋ ನಾವು? ಯಾಕ್ಲೆ ಹಿಂಗೆಲ್ಲ ಮಾತಾಡ್ತಿದೀಯಾ? ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಲ್ಲ, ಏನೇನು ಮಾಡಿದೀರ ಅಂತ ಹೇಳೋಣ. ಅಲ್ಲ, ಹೊಲದಲ್ಲೆಲ್ಲ ಪಾಲು ಮಾಡಿರಲ್ಲ, ಆ ಕೆಳಗಡೆ ಅಲ್ಲೆಲ್ಲದೂ ಪೂರ ಬಂಡೆ ಕಲ್ಲೆಲ್ಲ ಜಾಸ್ತಿ ಇದಾವೆ. ಕೊರಕ್ಲು ನೀರೆಲ್ಲ ಬಂದು ಪೂರ ಎಲ್ಲ ಕೊಚ್ಚೋಗ್ತವೆ. ಏನು ಬೆಳೆ ಬಂದ್ರು ಅಂತ ಆಸ್ತಿಗಳೆಲ್ಲ ಕೊಟ್ಟಿದ್ದೀರಾ ನನಗೆ. ಅಲ್ಲಿ ಬೆಳೆ ಬೆಳೆಯೋಕ್ಕಾದ್ರೆ ಆಗುತ್ತಾ? ನೀವು ಮಾತ್ರ ಒಳ್ಳೆ ಸಮದಟ್ಟಾಗಿ ಫಲವತ್ತತೆಯಿಂದ ಕೂಡಿರೋ ಒಳ್ಳೊಳ್ಳೆ ಹೊಲಗಳೆಲ್ಲ ತಗೊಂಬಿಡ್ರಿ. ನನಗೆ ಏನು ಗೊತ್ತಾಗಲ್ಲ ಅಂತ ನೀನು ಇದನ್ನ ತಗೋಣಪ್ಪ ಬೋರಣ ಅಂತ ಕೊಟ್ಬಿಡ್ರಿ. ಆಮೇಕಿಂದ ಅಷ್ಟೆಲ್ಲ ಏನು ಬೇಡ. ಈಗ ಮೊನ್ನೆ ನನ್ನ ಮಗನ ಮದುವೆ ನಡೆದಾಗ ರಂಗಣ್ಣ ಬಂದ್ಬಿಟ್ಟು ನನ್ನ ಮಗನ ಮದುವೆ ಅಷ್ಟೊಂದು ಗ್ರ್ಯಾಂಡಾಗೇನು ಮಾಡಿಕೊಟ್ನ. ಮುಂದೆ ಬಂದು ನಿಂತ್ಕೊಂಡ್ರ ನೀವೇನಾದ್ರೂ? ವಾರಕ್ಕೊಂದು ದಿವಸನೋ 2 ದಿವಸನೋ ಒಂದ್ಸಲ ಹಿಂಸೆ ಮಾಡಿ ನಾನು ಕರೆದ್ರೆ ಬೇಜಾರು ಮಾಡ್ಕೊಳ್ತೀನಂತ ಬಂದು ಮಾತಾಡ್ಸ್ಕೊಂಡು ಹೋಗೋದು ಮಾಡಿರಿ. ಅದು ಬಿಟ್ಟರೆ ಇನ್ನೇನು ಮಾಡಿದ್ರಿ? ಇವಾಗ ನೋಡ್ರಿ, ಗಜೇಂದ್ರನ ಮದುವೆ ಮಾತ್ರ ಮನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಮಾಡ್ತಿದ್ರ. ಇವೆಲ್ಲ ನಿಮ್ಮದು ಮೋಸ ಅಲ್ವಾ? ಇವೆಲ್ಲ ಮಾಡಿದ್ದು ನನಗೇನು ಅರ್ಥ ಆಗಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು. ನಾನು ನೋಡೋಣ, ನನಗೆ ಅದು ಇದು ಮಾತಾಡೋಕ್ಕೆ ಇಷ್ಟ ಇಲ್ಲ ಕಾರಣ. ಪದೇ ನನಗೆ ಸುಮ್ಮನೆ ಬಂದ್ಬಿಟ್ಟು ತಲೆ ತಿನ್ಬಿಡ್ರಿ. ನಿಮ್ಮ ಕೈಲಿ ಆಗುತ್ತಾ ಆಗಲ್ಲ ಹೇಳ್ರಿ. ಅದಕ್ಕೇನಂತೆ
ನಾನು ಅದಕ್ಕೇನೆ ಗೌಡ್ರ ತಾವು ಹೋಗ್ತಿದ್ದೀನಿ. ಗೌಡ್ರ ತಾವು ಹೋಗ್ಬಿಟ್ಟು ಮಾತಾಡ್ಕೊಂಡು ನನ್ನ ಆಸ್ತಿಲಿ ಏನು ಪಾಲು ಬೇಕೋ ನಾನು ತಗೊಳ್ತೀನಿ. ಆಯ್ತಾ? ನೀವು ಯಾರು ಹೇಳ್ರಿ ಕೊಡೋದಕ್ಕೆ ನನಗೆ? ನಮ್ಮ ಅಪ್ಪನ ಆಸ್ತಿನ ನಾನು ತಗೊಳ್ತೀನಿ. ಯಾರಿಗೆ ಕಟ್ಕೊಂಡು ನನಗೇನಾಗಬೇಕಾಯ್ತೆ? ಲೇ ಲೇ ಬೋರಣ, ಏನಂತ ಮಾತಾಡ್ತಿದ್ದಿಲ್ಲ ನೀನು? ಏನೇನೋ ತಿಳ್ಕೊಂಬಿಟ್ಟು ಸುಮ್ಮನೆ ಅನ್ಯಾಯವಾದ ಮಾತಾಡ್ಬೇಡ ಕಳ್ಳ. ಲೇ ನನ್ನ ಮೇಲೆ ಏನಾದ್ರು ಅನ್ಕ ನೋಡ್ಲಿ, ಆ ರಂಗಪ್ಪನ ಮೇಲೆ ಅನ್ಯಾಯವಾಗಿ ದೂರ ಬೇಡ. ಊರವ್ರ ಮುಂದೆ ಯಾರ ಮುಂದೆನಾದ್ರು ಕೇಳ್ಕೊಂಬ, ರಂಗಪ್ಪ ನಮ್ಗೊಂದು ನಿಮ್ಗೊಂದು ಯಾವತ್ತು ಮಾಡೋನಲ್ಲ ಅವನು. ಅನ್ಯಾಯವಾಗಿ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಇವ್ರದ್ದು ಮಾತು ಕೇಳ್ಕೊಂಬಿಟ್ಟು ತಲೆ ಏನೇನೋ ಹಾಕೊಂಬಿಟ್ಟು ಸುಮ್ಮನೆ ಮಾತಾಡಬೇಡ. ಸುಮ್ಮನೆ ತೆಪ್ಪಗಿರೋದ್ ಕಲಿಯೋ. ಏನ್ ತೆಪ್ಪಗಿರ್ಬೇಕಣ? ಎಷ್ಟು ದಿವಸ ಅಂತ ಸುಮ್ಮನಿರೋಣ ನಾನು? ಅಲ್ಲ, ನನಗೆ ಹೇಳ್ದಂಗೆ ಕೇಳ್ದಂಗೆ ನೀವು ತೋಟದ ಹತ್ರ ಏನಕ್ಕೆ ಹೋಗಿದ್ರಿ? ತೋಟದ ಹತ್ರ ಹೋದ್ರೂ ಪರವಾಗಿಲ್ಲ, ಇವತ್ತಿನವರೆಗೂ ನನಗೆ ತೋಟದ ಹತ್ರ ಕರೆದಿದ್ದೀರಾ ನೀವಿಬ್ಬರು ಸೇರ್ಕೊಂಡ್ಬಿಟ್ಟು? ಆ ಲೇ ಲೇ ಬರೋಣ, ನಾನು ಅವಾಗ್ಲಿಂದ ನೋಡ್ತಿದ್ದೀನಿ. ಏನು ಮಾತಾಡಬಾರ್ದು ಅಂತ ನಾನು ಸುಮ್ಕಿದ್ದೀನಿ. ಏನು ಮಾತಾಡ್ದಂಗೆ. ನನ್ನ ತಮ್ಮ ಅಲ್ವಾ ಅಂತ. ಅಲ್ಲ ಕಳ್ಳ, ಅವತ್ತು ಮೀನ್ ಸಾಂಬಾರು ಮಾಡ್ಬಿಟ್ಟು ಊಟ ಮಾಡಕ್ ಕರೆದ್ರೆ ನೀನ್ ಏನಂತ ಹೇಳ್ದೆ? ಎಲ್ಲ ಮುಗ್ದಾದ್ಮೇಲೆ ಊಟ ಮಾಡಾದ್ಮೇಲೆ ಕರಿತಿದ್ದೀರಾ ಅಂತ ಹೇಳ್ದೆ. ನಾವ್ ಅವಾಗ ಊಟ ಮಾಡಿದ್ವಲ್ಲ, ಇನ್ನು ಮೀನ್ ತೊಳಿತಾ ಕುಂತಿದ್ದು ಕಳ್ಳ. ಆಯ್ತು ಬಿಡು, ಹೋಗ್ಲಿ ಅಂತ ಅವತ್ತು ಏನು ಮಾತಾಡ್ಲಿಲ್ಲ, ಸುಮ್ಕಾಗ್ಬಿಟ್ಟು. ಆಮೇಕಿಂದ ಈಗ ಅವತ್ತು ಹುಡುಗಿ ಮನೆ ಕಡೆಯವರು ಗಜೇಂದ್ರ ಮನೆಗೆ ನೋಡಕ್ ಬರ್ತಿದ್ದಾರೆ. ಆ ಶಾಸ್ತ್ರ ದಿವಸ ಬಾರಪ್ಪ ಅಂತ ಹೇಳಿದ್ರೆ ಅವತ್ತಾದ್ರೂ ಬಂದ. ಎಂಗೇಜ್ಮೆಂಟಿಗೆ ಕರೆದ್ರೆ ಎಂಗೇಜ್ಮೆಂಟಿಗೂ ಬರ್ಲಿಲ್ಲ. ಇನ್ನೇನಪ್ಪ ಹೇಳೋಣ ನಾವು? ಯಾವ ರೀತಿ ಹೇಳೋಣ ನಿನಗೆ? ಯಾವ ರೀತಿ ಅರ್ಥ ಮಾಡ್ಸೋಣ? ನಿನ್ ತಲೆಯಲ್ಲಿ ಏನೇನೋ ತುಂಬ್ಕೊಂಡ್ಬಿಟ್ಟು ನೀನು ಇಲ್ದವೆಲ್ಲ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟು ನೀನು ಅನ್ಯಾಯವಾಗಿ ಸುಮ್ನೆ ನಮ್ಮ ಮೇಲೆ ಕೆಟ್ಟವರು ಅಂತ ಆರೋಪ ಹೊರಿಸಿದ್ಯಲ್ಲ, ಇದು ಮಾಡೋದು ಸರಿನಾ? ಎಲ್ಲ ಕಣೋ, ನಮ್ಕಿಂತ ಜಾಸ್ತಿ ಹೊಲದಲ್ಲಿ ತೋಟದಲ್ಲಿ ಎಲ್ಲಾದ್ರಲ್ಲೂ ಪಾಲಲ್ಲಿ ಎಲ್ಲ ನಿನಗೆ ಜಾಸ್ತಿ ಕೊಟ್ಟಿದೀವಿ. ಈಗ ನಾವು ಅಪ್ಪನ ಆಸ್ತಿ ಈಗ ಬಂದೈತಲ್ಲ 8 ಎಕರೆ, ಆ ಆಸ್ತಿಲಿ ನಾವೇನಾದ್ರೂ ಗೇಯ್ಕೊಂಡು ತಿಂತಿದೀವ? ಫಸ್ಲು ಬಂದಿರೋ ಫಸ್ಲೆಲ್ಲ ನಾನು ಒಂತಾವು ಇಟ್ಟಿಲ್ವಲ್ಲ, ಅದರಲ್ಲೂ ಎಳ್ನೀರಾಗ್ಲಿ ಕಾಯಿ ಆಗ್ಲಿ ಏನ್ ಸಿಕ್ಕಿರೂ ಕೂಡ ಒಂದು ತೋಟದ ಮನೇಲಿ ಇಟ್ಟಿದೀವಪ್ಪ. ಒಂದೇ ಸಲ ಹಂಚ್ಕೊಂಡ್ರೆ ಆಗುತ್ತಂತ. ಅದು ಬಿಟ್ಬಿಟ್ಟು ಇನ್ನೇನಪ್ಪ ಮಾಡಿದೀವಿ ನಿನಗೆ ಮೋಸ? ಏನ್ ದ್ರೋಹ ಮಾಡಿದೀವಿ ಹೇಳಪ್ಪ ನೀನು? ಲೇ ಬೋರಣ, ಸುಮ್ಕ್ ಬಾರ್ಲಾ. ಯಾಕ್ಲ ಹಿಂಗೆಲ್ಲ ಆಡ್ತಿದ್ಯಾ? ನಿನ್ಗೆ ಏನಾಗೈತಿ? ನಿನ್ಗೆ ಸುಮ್ಕಿರು. ಯಾರೋ ಏನೋ ತಲೆಯಲ್ಲಿ ತುಂಬಿಟ್ಟಿದಾರ ಕಳ್ಳ, ಅದಕ್ಕೆ ಹಿಂಗ ಆಡ್ತಿದ್ಯಾ ನೀನು? ನನ್ಗೆ ಯಾಕ ಅದೇ ಅನುಮಾನ ಬರ್ತಿರ್ತೆ ಇವತ್ತಿನವರೆಗೂ. ನಾನ್ ನೋಡ್ದಾಗ್ಲಿಂದ ನಾನು ಇವತ್ತಿನವರೆಗೂ ನಮ್ಮ ಮೇಲೆ ಒಂದೇ ಒಂದು ಈಟು ಕೋಪ ಮಾಡ್ಕೊಂಡವ್ ನೀನು. ಈ ರೀತಿ ಎಲ್ಲ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಿದ್ಯಾ ಅಂದ್ರೆ ಇದು ಸರಿ ಆಗಲ್ಲ. ಸುಮ್ಕಿರು. ಓಹೋ, ನಾವ್ ಯಾಕ್ಲಾ ಆಸ್ತಿಲಿ ನಿನ್ಗೆ ಯಾಕ್ಲಾ ಮೋಸ ಮಾಡೋಣ? ಬಾರ್ಲಾ, ನೋಡ್ಕೊಂಬಾರ್ಲಾ ನೀನೇ ಪ್ರತಿಯೊಂದನು. ಅಲ್ಲಿ 8 ಎಕರೆ ಆಸ್ತಿಲಿ ಒಂದೇ ಒಂದು ಚೂರಾದ್ರೂ ಏನಾರು ಮಾಡಿದಿವೇನು? ಬಾರ್ಲಾ ನೋಡು. ಎಲ್ಲ ತೆಂಗಿನಕಾಯಿಗಳಾಗ್ಲಿ ಎಳ್ನೀರಾಗ್ಲಿ ಎಲ್ಲ ತೋಟದಲ್ಲಿ ಇಟ್ಟಿಲ್ವೇನು? ಬಾರ್ಲಾ ನೋಡು ತೋಟದ ಮನೇಲಿ. ಸುಳ್ಳು ಹೇಳಿದ್ರೆ ನಿನಗೆ? ಅಪ್ಪ, ಇವ್ರು ಯಾರ್ದು ಮಾತು ಕೇಳಬೇಡ ಕಣಪ್ಪ. ಇವರು ನೀನು ಆಸ್ತಿಲಿ ಪಾಲು ಕೇಳ್ತೀಯಲ್ಲ, ಅದಕ್ಕೋಸ್ಕರ ಏನು ಕೇಳೋದು ಬೇಡ ಅಂತ ನಾಟಕ ಮಾಡ್ತಿದ್ದಾರೆ. ಇವ್ರು ಯಾರ್ದು ಮಾತು ನಂಬಳಕ್ಕೆ ಹೋಗ್ಬೇಡ ಕಣಪ್ಪ ನೀನು. ನಾನು ಹೇಳ್ದಂಗೆ ಮಾಡಪ್ಪ ನೀನು ಸುಮ್ಮನೆ. ಇವ್ರದ್ದು ಯಾಕೆ ಮಾತು ಕೇಳ್ಕೊಂಡು ನೀನು ಕಣ್ತೀಯ ನೀನು? ಇವ್ರಿಗೆ ಸ್ವಾರ್ಥಿಗಳು ಇವರು. ಇವ್ರಿಗೆ ಇಷ್ಟ ಬಂದಾಗ ನಿನಗೆ ಬಳಸ್ಕೊಳ್ತಿದ್ದಾರೆ ಅಷ್ಟೇ ಕಣಪ್ಪ. ಇನ್ನು ಮಿಕ್ದಂದೆ ನಿನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಳಲ್ಲ ಕಣಪ್ಪ. ಬಾಯಿ ಮಾತಿಗೆ ಒಂದು ಮಾತು ಕರಿತಾರೆ ಅಷ್ಟೇ, ಬಿಟ್ರೆ ಇನ್ಯಾವುದಕ್ಕೂ ಏನಕ್ಕೂ ತಲೆ ಕೆಡಿಸ್ಕೊಳಲ್ಲ ಕಣಪ್ಪ. ಲೇ ರಾಜೇಶ, ಏನಂತ ಮಾತಾಡ್ತಿದ್ದಿಲ್ಲ ಪಾಪ ನೀನು? ಏನ್ ಮಾತಾಡ್ತಿದ್ಯ ಅಂತ ಒಂದ್ ಸ್ವಲ್ಪನಾದ್ರೂ ಜ್ಞಾಪನ ಆಯ್ತಾ ನಿನ್ಗೆ? ಯಪ್ಪ ನೀನ್ ಹಿಂಗೆಲ್ಲ ಮಾತಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರಲ್ಲ ಕಳ್ಳ. ಇನ್ನೇನ್ ದೊಡಪ್ಪ, ನೀವೆಲ್ಲ ಹಿಂಗ್ ಮಾಡಿದಿರಲ್ಲ ಅಲ್ಲ, ಇಷ್ಟೊಂದೆಲ್ಲ ಬೇಜಾರು ಮಾಡಿಸಿದಾರ ಅಂದ್ಮೇಲೆ ನಮ್ಮ ಅಪ್ಪಂಗೆ ನನಗೂ ಬೇಜಾರಾಗುತ್ತೆ. ಯಾರ ಮೇಲೂ ನನಗೇನು ನಂಬಿಕೆ ಏನು ಇಲ್ಲ ಕಣ್ ದೊಡಪ್ಪ. ಸರಿನಾ? ನಮ್ಮ ಅಪ್ಪಂದು ಆಸ್ತಿಲಿ ಏನು ಪಾಲು ಬೇಕೋ ಕೊಟ್ಬಿಡ್ರಿ ನಮ್ಮ ಅಪ್ಪಂಗೆ. ನಾವೇನು ನಿಮ್ಮ ತಂಟೆಗೆ ಬರ್ತೀವ, ನಿಮಗೆ ಮಾತಾಡ್ಸಕ್ ಬರ್ತೀವ? ಏನು ಬೇಡ ನಮ್ಗೆ, ನಿಮ್ಮ ಸವಾಸನೆ ಬೇಡ. ಲೇ ಪಾಪ ರಾಜೇಶ, ಇಲ್ಲಿ ಕೇಳ, ಇಲ್ಲಿ ಹೇಳೋದು ಅಂದ್ಬಿಟ್ಟು ಕೇಳು ಸುಮ್ಮನೆ. ಹಂಗೂ ಹಿಂಗೂ ಮಾತಾಡಬೇಡ. ನೀನು ಚಿಕ್ಕ ಹುಡುಗ ಕಣ ನೀನು. ನಾವು ದೊಡ್ಡವ್ರು ಮಾತಾಡ್ಬೇಕಾದ್ರೆ ನೀನ್ ಮಧ್ಯದಲ್ಲಿ ಮಾತಾಡಕ್ ಬರ್ಬೇಡ. ನಿನ್ ಕೆಲಸ ಏನಾಯ್ತು ಅದು ಮಾಡ್ಕೊ ಹೋಗ. ಸುಮ್ಮನೆ ಹೋಗು. ಹಿಂಗೆಲ್ಲ ಮಾತಾಡಬಾರ್ದು ನೀನು. ನಿನಗೆ ಗೊತ್ತಾಗಲ್ವೇನಾ ನೀನು? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ? ನಿಮ್ಮೇಲೆ ಏನು ಬೇಜಾರೇನು ಇರ್ತಿರಲ್ಲ, ಆದ್ರೆ ನನ್ನ ಮದುವೆಲೆ ಗೊತ್ತಾಗೋಯ್ತು ನಿಮ್ಗೆ. ನೀವ್ ಯಾರ್ಯಾರು ಏನು ಎತ್ತ ಅಂತ. ಸರಿನಾ ಅಣ್ಣ? ಅವ್ನು ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾವಾಗ ಮಾತಾಡೋದಕ್ಕೆ ಯಾರಾದ್ರೆ ಏನು, ಚಿಕ್ಕವರಾದ್ರೆ ಏನು, ದೊಡ್ಡವರಾದ್ರೆ ಏನು, ಮಾತಾಡ್ಲಿ ಬಿಡು. ಅವನು ನನ್ನ ಮಗನೇ, ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅವನೇನಾರು ತಪ್ಪೇನಾರು ಮಾತಾಡ್ತಿದ್ದಾನ? ಇಲ್ವಲ್ಲ, ಮಾತಾಡ್ಲಿ ಬಿಡು. ಇರೋದನ್ನ ಕರೆಕ್ಟಾಗಿ ಹೇಳ್ತಿದ್ದಾನ ಅವನು, ಅದಕ್ಕೇನಂತೆ? ಈಗಳಲ್ಲಿ ಲೇ ಪಾಪ, ನಿಂಗಮ್ಮ ಬೋರಣ್ಣ, ನಿಜಾಲು ಕಣ್ರು, ನಿಮಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ ಕಣ್ರು. ಆಸ್ತಿಲ್ ಪಾಲು ಮಾಡೋದು ಬೇಡ ಕಣ್ರಲ್ಲ. ಆಡ್ಕೊಂಡವ್ರಿಗೆ ದಾರಿ ಯಾರು ಮಾಡ್ಕೊಟ್ಬಿಡ್ತೀವಿ ಕಣ್ರಲ್ಲ. ಸುಮ್ಕಿರಲ್ಲ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ ಕಣ್ರಪ್ಪ. ನಂದೇ ತಪ್ಪಾಗೋಯ್ತು ಕಣ್ರಪ್ಪ. ಸರಿನಾ? ನಮ್ದೇ ತಪ್ಪಾಗೋಯ್ತು. ರಂಗಪ್ಪ, ನೀನಾದ್ರೂ ಹೇಳ್ಕೊಳ್ಳ. ಲೇ, ಆಡ್ಕೊಂಡು ತರ್ಕೊಂಡ್ರಲ್ಲ, ಊರವರೆಲ್ಲ ಆಡ್ಕೊಂಡು ತರ್ಕೊಂಡ್ರಲ್ಲ, ಆಗದಲ್ಲೇ ಇರೋರು. ಅನ್ಯಾಯವಾಗಿ ನೋಡ್ರು, ಅಣ್ಣ ತಮ್ಮಂದ್ರೆ ಕುಟುಂಬ ಅಂತಿದ್ರು. ಎಲ್ಲಾರು ಕೂಡ ಅವ್ರದ್ದು ಕುಟುಂಬನೂ ಕೂಡ ಒಬ್ರಿಗೆ ಕಂಡ್ರೆ ಒಬ್ರು ಆಗಲ್ಲ, ಹಂಗಾಗ್ಬಿಡ್ತಲ್ಲೋ ಅಂತ ಎಲ್ಲ ಆಡ್ಕೊಂಡು ತರ್ಕೊಂಡ್ರಲ್ಲ.
ಬ್ಯಾಡ ಕಣ್ರಲ್ಲ ನಿಮ್ಮ ಕೈ ಮುಗಿದ್ ಕೇಳ್ಕೊಂತೀನಿ ಕಣ್ರು. ಲೇ ಬೋರಣ್ಣ ಬ್ಯಾಡ ಕಣ, ಸುಮ್ಕಿರೋ, ಆತರ ಬೀಳ್ಬೇಡ ಕಣ. ನೋಡೋಣ, ನೀನು ಏನು ಹೇಳಿದ್ರು ಹಿಂಗೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣ. ಆದರೆ ನೀನು ಏನು ಹೇಳಿದ್ರು ನಾನಂತೂ ನಿನ್ನ ಮಾತು ಕೇಳೋದಕ್ಕೆ ನಾನು ರೆಡಿ ಇಲ್ಲ, ಸರಿನಾ? ನೀನು ಎಷ್ಟೇ ಹಿಂಸೆ ಮಾಡಿದ್ರು ಕೂಡ ನಾನಂತೂ ತಲೆ ಕೆಡಿಸ್ಕೊಳಲ್ಲ. ಈಗ ಗೌಡ್ರ ತಾ ಹೋಗ್ತಿದ್ದೀನಿ, ಗೌಡ್ರು ಕರೆದ್ರೆ ನೀವು ಬರ್ರಿ. ಅದೇನು ಕೊಡ್ತೀರೋ ಕೊಡಲ್ವೋ, ಇಲ್ಲ ಪಂಚಾಯತ್ಗೆ ಸೇರ್ಸೋಣ ನೋಡ್ರಿ, ನೀವೇ ತೀರ್ಮಾನ ಮಾಡ್ಕೊಳ್ರಿ. ನೀವೇ ಡಿಸೈಡ್ ಮಾಡ್ಕೊಂಡು ಆಮೇಲಿಂದ ಮಾತಾಡ್ರಿ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಆಸ್ತಿಲಿ ನನಗೆ ಪಾಲ್ ಬೇಕೇ ಬೇಕು ಕಣ, ಅಷ್ಟೇ. ನಿಮ್ಮ ಮಾತಂತೂ ನಾನು ಯಾವುದೇ ಕಾರಣಕ್ಕೂ ಕೇಳಲ್ಲ ಕಣ. ಆಯ್ತಾ? ನಿಮ್ಮ ಕೆಲಸ ಆಯ್ತೋ ಅಷ್ಟು ಮಾಡ್ಕೊಳ್ರಿ, ನಂದೇನಾಯ್ತೋ ಅದು ಮಾಡ್ಕೊಳ್ತೀನಿ. ಮುಂದೆ ಯಾವಾಗಲೂ ಒಂದು ದಿವಸ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದಾದ್ಮೇಲೆ ಯಾವತ್ತೋ ಒಂದು ದಿವಸ ಆಸ್ತಿ ಎಲ್ಲ ಪಾಲು ಮಾಡೋದು ಇವತ್ತೇ ಮಾಡ್ತಿದ್ದೀನಿ. ನನ್ನ ಕಣ್ಣು ಮುಂದೆನೇ ಆಗಲಿ ಬಿಡು, ಅದಕ್ಕೇನಂತೆ, ಅದರಲ್ಲಿ ಏನೈತೆ? ಯಾವತ್ತೋ ಒಂದು ದಿವಸ ಮಾಡಲೇಬೇಕಲ್ವಾ, ಇವತ್ತು ಮಾಡ್ತಿದ್ದೀನಿ ಅಷ್ಟೇ. ಹಂಗೆ ಅಂದ್ಕೊಂಡು ಸುಮ್ಕಾಗ್ರಿ. ನೀವು ಯಾಕೆ ಸುಮ್ಮನೆ ಇಲ್ದವೆಲ್ಲ ತಲೆಗೆ ಹಾಕ್ಕೊಳ್ತೀರಾ?